Hey guys, good morning. Welcome back to my new vlog. ಗೈಸ್ ನಮ್ಮ ಡಾಗ್ನ ಕೂಡ ಹಾಕಬೇಕಿತ್ತು. ಸೊ ಬಿಸ್ಕೆಟ್ ಹಾಕಬೇಕಂತ ಒಳಗೆ ಹೋದೆ, ಬಟ್ ಡಾಗ್ ಎಸ್ಕೇಪ್ ಆಗಿದೆ. ಈಗ ಹುಡುಕ್ತಾ ಇದ್ದೀನಿ. ಗೈಸ್ ತುಂಬ ಕಷ್ಟ ಮಾಡಿ ಬಕ್ರ ಮಾಡಿದೆ, ಅಂದರೆ ಡಾಗಿನ ಒಳಗೆ ಕಳಿಸಿ ಲಾಕ್ ಮಾಡಿದ್ದೀನಿ. ಸೊ ಈಗ ತುಂಬ ಹೊತ್ತು ಎರಡು ಡಾಗು ಆಲ್ಮೋಸ್ಟ್ 1 hour 2 hour 3 hour ಅಲ್ಲೇ ಇರುತ್ತೆ. ಗೈಸು ಲಾಕ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಗೈಸ್, ನಮ್ಮ ಫ್ಯಾಮಿಲಿ ಮನೆಯಿಂದ ಇವಾಗ ನಾವು ಬೌದ್ಧ ಟೆಂಪಲ್ ಹೋಗ್ತಾ ಇದ್ದೀವಿ. ಆನ್ ದ ವೇ, ಲೆಟ್ಸ್ ಗೋ. ನೇಪಾಳಲ್ಲಿ ಮನೆ ಹೆಂಗಿದೆ ನೋಡಿ. ಗಾಡಿ ಅಂತೂ ಸೇಮ್ ಫೋರ್ಡ್ ಇದೆ, ಮತ್ತು ಡಿಫ್ರೆಂಟ್ ಹುಂಡಾ ಇದೆ, ಕಿಯಾ ಇದೆ, ಎಲ್ಲ ಇದೆ. ಬಟ್ ಕಾಲೋನಿ ರೋಡ್ ನೋಡಿ ಹೆಂಗಿದೆ. ಇದು ನಾರ್ಮಲ್ ಕಾಲೋನಿ, ಸ್ಪೆಷಲ್ VIP ಕಾಲೋನಿ ಅಲ್ಲ. ಬಟ್ ಮನೆ ದೊಡ್ಡದಿದೆ, VIP ಕಾಲೋನಿ ಅಂದ್ಕೊತಿದ್ದೀನಿ. ಗೈಸು ಮಾಡರ್ನ್ ಎಜುಕೇಷನಲ್ ಸ್ಕೂಲ್, ಇಲ್ಲಿ ಸ್ಕೂಲ್ ಅನಿಸುತ್ತೆ. ಐ ಥಿಂಕ್ ಈ ಸ್ಕೂಲೇ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ಸ್ವಲ್ಪ ಮನೆ ಚೆಕ್ ಮಾಡಿ ಹೆಂಗಿದೆ ಅಂತ. ಬಟ್ ಟ್ರೀ ಎಲ್ಲ ಬೆಳೆಸಿದ್ದಾರೆ. ಎಲ್ಲರೂ ನೇಚರ್ ಲವರ್ ಅಂದ್ಕೊಳ್ಳಿ. ಮನೆ ಚೆಕ್ ಇಟ್ ಔಟ್ ಗೈಸ್. ರೋಡ್ ಚೆಕ್ ಮಾಡಿ ಹೆಂಗಿದೆ. ಕರ್ವ್ ಫುಲ್ ಹಿಂಗೆ ಹೋಗುತ್ತೆ, ಈ ಥರ ಕರ್ವ್ ಇರುತ್ತೆ. ಸೊ ಇಲ್ಲೂ ಸ್ಕೂಡಾ ಮತ್ತು ಜೀಪ್ ಎಲ್ಲ ಇದೆ ನೋಡಿ. ಜೀಪ್ ಇದೆ, ಸ್ಕೂಡಾ ಇದೆ. ನಾರ್ಮಲ್ ವೆಹಿಕಲ್ಸೇ, ಫಾರಿನ್ ಕಂಟ್ರೀಸ್ ಸೊ ನಾರ್ಮಲ್ ವೆಹಿಕಲ್. ಬೌದ್ಧ ಟೆಂಪಲ್ ಹೋಗಬೇಕು, ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಸೊ ಗೈಸ್, ನೇಪಾಲ್ ಕ್ಯಾಂಪರ್ ನೋಡಿ, ಹಾಗೆ ರೋಡ್ ನೋಡಿ, ಬಸ್ ಹಂಗೆ ವೆಹಿಕಲ್. ಗೈಸ್, ನೇಪಾಳದ ಸಿಟಿ ಬಸ್ ಚೆಕ್ ಮಾಡಿ ಹೇಗಿದೆ ಅಂತ. ಸೊ ಗೈಸ್, ಬೌದ್ಧ ಟೆಂಪಲ್ಗೆ ಹೋಗ್ಬೇಕಂದ್ರೆ ಒಂದು ಬಸ್ ಇದೆ. ಸೊ ಬಸ್ಸಲ್ಲಿ ಹತ್ತಿದ್ದೀವಿ. ಸೊ ಡೈರೆಕ್ಟ್ ರೀಚ್ ಆದ್ಮೇಲೆ ಸಿಗ್ತೀನಿ. ಇದೇ ಬೌದ್ಧ ಟೆಂಪಲ್ ಅನಿಸುತ್ತೆ, ಗುಂಬಾನ ಇದೆಲ್ಲ ಬಿಡಿ ಗೈಸ್. ಸೊ ರೀಚ್ ಆದ್ಮೇಲೆ ಸಿಗ್ತೀನಿ. ಟೆಂಪಲ್ ಅದೇ. ರೈಟ್ ನಾವು ನೇಪಾಲ್ ಬಸ್ಸಲ್ಲಿದ್ದೀವಿ. ವಾಯ್ಸ್ ಬರ್ತಿರುತ್ತೆ ಅಂತ ಅಂದ್ಕೊತಿದ್ದೀನಿ, ಬಟ್ ಗೊತ್ತಿಲ್ಲ. ಲೆಟ್ಸ್ ಸಿ. ಗೈಸ್, ರೈಟ್ ನಾವು ನೇಪಾಳಲ್ಲಿ ಪಶುಪತಿನಾಥ್ ಟೆಂಪಲ್ಗೆ ಬಂದಿದ್ದೀವಿ. ವೆದರ್ ಫುಲ್ ಚಿಲ್ ಆಗಿದೆ ಗೈಸ್. ನಮ್ಮ ಡ್ಯಾಡಿ ಇದ್ದಾರೆ. ಆ್ಯಂಡ್ ನೋಡಿ, ಫುಲ್ ಎಲ್ಲ ಟ್ರೀ ಇದೆ. ಅಲ್ಲಿ ಪಾರ್ಕಿಂಗ್ ಇದೆ ದೊಡ್ಡದು, ಎಲ್ಲ ವೆಹಿಕಲ್ ಪಾರ್ಕ್ ಆಗುತ್ತೆ. ಆ್ಯಂಡ್ ಹೋಗ್ತಾ ಇದ್ದೀವಿ ಟೆಂಪಲ್ ಒಳಗೆ. ಲೆಟ್ಸ್ ಗೋ. ನೇಪಾಳಿ ಕ್ಯಾಪ್ ಏನು ಹಾಕ್ಕೊಂಡಿಲ್ಲ, ಬಟ್ ನಾರ್ಮಲ್ ಕ್ಯಾಪೇ ಹಿಂಗೆ ಕಾಣ್ತಾ ಇದೆ, ನೇಪಾಳಿ ಥರ ಕಾಣ್ತಾ ಇದೆ. ಲೆಟ್ಸ್ ಗೋ. ಪಶುಪತಿನಾಥ್ ಟೆಂಪಲ್ ಅಂತ ಹೇಳಿದ್ದಾರೆ, ಬಟ್ ಯಾವ ಟೆಂಪಲ್ ಅಂತ ಗೊತ್ತಿಲ್ಲ. ಬಟ್ ನಾನು ಒಂದು ಸಲನೂ ಬಂದಿಲ್ಲ ಗೈಸ್ ಆ್ಯಕ್ಚುಲಿ. ಸೊ ಲೆಟ್ಸ್ ಗೋ. ಪಶುಪತಿನಾಥ್ ಟೆಂಪಲ್ಗೆ ಹೋಗ್ತಾ ಇಲ್ಲ, ಬಟ್ ಫಸ್ಟ್ ನಾವು ಹೋಗ್ತಾ ಇದ್ದೀವಿ ಬೌದ್ಧಾಗೆ. ಆ್ಯಂಡ್ ಫ್ಯಾಮಿಲಿಯಲ್ಲೆಲ್ಲ ಬಂದಿದ್ದಾರೆ. ಫ್ಯಾಮಿಲಿಗೆ ಮೀಟ್ ಆಗೋಣ, ಆದಮೇಲೆ ಟೆಂಪಲ್ಗೆ ಹೋಗೋಣ. ಬೌದ್ಧ ಟೆಂಪಲಲ್ಲೇ ಇರ್ತಾರಂತೆ ಎಲ್ಲರೂ. ಲೆಟ್ಸ್ ಗೋ. ಸುಸ್ತಾಗ್ತಾಯಿದೆ. ಲೆಟ್ಸ್ ಗೋ. ಇಲ್ಲಿ ವಿಡಿಯೋ ಮಾಡೋ ಕಾನ್ಫಿಡೆನ್ಸ್ ಇರುತ್ತೆ ಗೈಸ್. ಅಷ್ಟೊಂದೇನು ಯಾರು ನಮಗೆ ಜಡ್ಜ್ ಮಾಡೋ ಥರ ಇರೋಲ್ಲ. ಜಡ್ಜ್ ಮಾಡಿದ್ರೆ ನಾನು ಕೇರ್ ಮಾಡಲ್ಲ. ಏನಕ್ಕೆ ಕೇರ್ ಮಾಡೋಣ, ನಮ್ಮ ಲೈಫು. ಸೊ ಆ ಥರ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಹಳೆಯದು ದ್ವಾರ ಎಲ್ಲ ಇದೆ. ಆ್ಯಂಡ್ ಅಲ್ಲಿ ಪಶುಪತಿನಾಥ್ ಟೆಂಪಲ್ ಅಂದ್ಕೊತೀನಿ, ಗೊತ್ತಿಲ್ಲ. ಲೆಟ್ಸ್ ಗೋ. ಸುಸ್ತಾಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಯವರೇ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ಲೆಟ್ಸ್ ಗೋ. ಗೈಸು, ಡಾಗು ಟೆಂಪಲ್ ಹತ್ರ ಆಲ್ಮೋಸ್ಟ್ ಲೊಕೇಶನಲ್ಲಿ ಡಾಗ್ ಇದೆ. ಆ್ಯಂಡ್ ಇಲ್ಲಿ ವಾಟರ್ ಇಟ್ಟಿದ್ದಾರೆ. ಇದೇನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇರ್ತಾ ಇದ್ದೀವಿ. ಡಸ್ಟ್ಬಿನ್ ಅಂದ್ಕೊತೀನಿ ಗೈಸು. ಪಶುಪತಿನಾಥ್ ಟೆಂಪಲ್ ಹತ್ರ ಪಶುಪತಿನಾಥ್ ಟೆಂಪಲ್ ಹತ್ರ ಇಲ್ಲಿ ಅಂಗಡಿ ಇದೆ ನೋಡಿ. ಶಿವಮಾಲೆಯಿಂದ ಬುಟ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ ಜಪಾನ್ ಮಾಡ್ಬೋದು, ಮತ್ತು ಏನೇನಿದೆ ನೋಡಿ, ಶಾಪ್ ಇದೆ. ಕ್ರೇಜಿ ಆಗಿದೆ ಗೈಸ್. ಬೇರೆ ಕಂಟ್ರಿಯಲ್ಲಿ ಜಾತ್ರೆಗೆ ಬಂದಂಗೆ ಅನಿಸ್ತಿದೆ ಗೈಸು. ಸಾಲಿಗ್ರಾಮ್ ಇದೆ ನೋಡಿ.
ಪಶುಪತಿನಾಥ ಟೆಂಪಲ್ ಆನ್ ದ ವೇ ಇಂದ ನಾವು ಬೌದ್ಧ ಟೆಂಪಲ್ ಹೋಗ್ತಾ ಇದೀವಿ. ಇಲ್ಲ ಬೌದ್ಧ ಹತ್ರ ನಮ್ಮ ಫ್ಯಾಮಿಲಿ ಮನೆ ಇದೆ, ಸೊ ಮನೆಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಅಲ್ಲಿ ಏನು ಬರ್ದಿದ್ದಾರೆ ನಾನು ಓದು ಹೇಳ. ಭಗವಾನ್ ಶ್ರೀ ಪಶುಪತಿನಾಥಾಲಯ ಸಬ್ಕೋ ಕಲ್ಯಾಣ್ ಗರುಣ್ ಹಿಂಗ್ ಬರೆದಿದ್ದಾರೆ ಗೈಸ್ ಅಲ್ಲಿ. ಗೈಸ್ ಪಶುಪತಿನಾಥ್ ಟೆಂಪಲ್ ಹತ್ರ ಪಾನಿಪುರಿ ಮಾಡ್ತಾ ಇದಾರೆ. ಸೊ ಎಷ್ಟು ಸೇಲ್ ಆಗುತ್ತೆ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ಪಾನಿಪುರಿ ಬಿಸ್ನೆಸ್ ಇಂತಲ್ಲಾದ್ರೂ ಸೂಪರ್ ಕ್ರೇಜಿ ಗೈಸ್. ದೇವರ ಆಶೀರ್ವಾದ ನಿಮ್ಮಲ್ಲಿ ತುಂಬಾ ಇರುತ್ತೆ. ಇಂತಲ್ಲೇ ಪಾನಿಪುರಿ ಬಿಸ್ನೆಸ್ ಮಾಡಿ ಗೈಸ್. ಪಶುಪತಿನಾಥ್ ಟೆಂಪಲ್ ಇದು ಬಾರ್ಡರ್ ಗೇಟ್ ಅಲ್ಲಿ ಕೋತಿಗಳಿದೆ, ಮಂಗ್ಯ ಅನಿಮಲ್ಸ್. ನೇಪಾಳಲ್ಲಿ ಒಂದು ಹೇಳ್ತೀನಿ, ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅಂತ ಹೇಳಿ. ನೇಪಾಳ್ ಮಬಿ ಪಾನಿಪುರಿ ಮಿಲ್ಚಾ ಏನಂತ ಅರ್ಥ ಆದ್ರೆ ಹೇಳಿ ಗೈಸ್, ಕಮೆಂಟ್ ಅಲ್ಲಿ ಹೇಳಿ. ಸೊ ಗೈಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೇಪಾಳಲ್ಲೂ ಪಾನಿಪುರಿ ಸಿಗುತ್ತೆ ಅಂತ ಹೇಳಿರೋದು ನೇಪಾಳಿ ಭಾಷೆಯಲ್ಲಿ. ಗೈಸ್ ಡೊನೆಟ್ ಇದೆ ನೋಡಿ, ಚಿಕ್ಕೋಣಿದಾಗೆಲ್ಲ ತಿಂತಾ ಇದೆ ಡೊನೆಟ್ ಗೈಸ್. ಇದು ನೇಪಾಳಿ ಡೊನೆಟ್ ಅಂಡ್ ಇದು ನೇಪಾಳಿ ಡೊನೆಟ್ ಅಲ್ಲೇ ಇದು ಕ್ರೀಮ್ ಎಲ್ಲ ಹಚ್ಚಿ, ಚಾಕ್ಲೇಟ್ ಕ್ರೀಮ್ ಹಚ್ಚಿ ಆಲ್ ಇಂಡಿಯಾ ಮತ್ತೆ ಆಲ್ ವರ್ಲ್ಡ್ ಸಿಗುತ್ತೆ. ಬಟ್ ಇದೇ ನಮ್ಮ ನೇಪಾಳಿ ಡೊನೆಟ್. ಚಿಕ್ಕೋಣಿದಾಗ ತಿಂತಿದ್ದೆ, ಬಟ್ ತುಂಬಾ ದಿನ ಆದ್ಮೇಲೆ ತಿಂತಾ ಇದ್ದೇನೆ. ನಮ್ಮ ಡ್ಯಾಡಿ ಇದಾರೆ ಚಿಕ್ಕೋಣಿದಾಗ ಡೊನೆಟ್ ಸುಳ್ಳು ಹೇಳ್ತೀರಿ ಗೈಸ್. ಈ ಕ್ಯಾಪಲ್ಲಿ ಹೆಂಗ್ ಕಾಣ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಹಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನೇಪಾಳಿ ಅಂತ ಅನ್ಕೊಳ್ಳಿ ಅಂತ, ಬಟ್ ನೇಪಾಳಿಂದ ನಂಗೆ ಗೊತ್ತಾಗುತ್ತೆ. ನೇಪಾಳಿ ಲ್ಯಾಂಗ್ವೇಜ್ ಮತ್ತೆ ಮಾತಾಡೋದೆಲ್ಲ ಅರ್ಥ ಆಗುತ್ತೆ. ಸ್ವಲ್ಪ ಜೋರಾಗಿ ಅಂದ್ರೆ ಅರ್ಥ ಆಗಲ್ಲ, ಸ್ಲೋ ಬಂದ್ರೆ ಅರ್ಥ ಆಗುತ್ತೆ ಈಸಿಯಾಗಿ. ಆ್ಯಂಡ್ ಇಲ್ಲಿ ಮನೆ ಹೆಂಗಿದೆ ನೋಡಿ, ನೇಪಾಳಿ ಮನೆ. ಆ್ಯಂಡ್ ಸಾರಿ ಗೈಸ್, ನಿಮಗೆ ವಿಡಿಯೋ ಜಲ್ದಿ ರೀಚ್ ಆಗ್ತಿಲ್ಲ ಅಂದರೆ ಮೇನ್ಲಿ ಕಾರಣ ರೀಚಾರ್ಜ್ ಮಾಡ್ಸೋಕೆ ಆಗ್ತಿಲ್ಲ, ಸಿಮ್ ಪ್ರಾಬ್ಲಮ್ ಆಗ್ತಿದೆ, ಇಶ್ಯೂ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಆಗ್ತಿಲ್ಲ. ಸಾರಿ ಗೈಸ್. ನಾವು ನೇಪಾಳದಿದ್ದೀವಲ್ಲ, ಇಂಡಿಯಾಲಿದ್ರೆ ನೆಟ್ ಹಾಕೊಂಡು ಎಕ್ಸ್ಟ್ರಾ ಹಾಕೊಂಡು ಮಾಡ್ಬೋದು, ಬಟ್ ಇಲ್ಲಿ ನೇಪಾಳ ಇದೀವಿ, ಇನ್ನೂ ಫುಲ್ ಗೊತ್ತಿಲ್ಲಲ್ಲ. ಸೊ ರೆಗ್ಯುಲರ್ ಅಡ್ಡಾಡಿಲ್ಲ, ತುಂಬ 14 ವರ್ಷ ಆದ್ಮೇಲೆ ಬಂದಿದ್ದೀವಿ. ಸೊ ಅದಕ್ಕೆ ಅಷ್ಟೊಂದು ಈಸಿ ಇಲ್ಲ, ಅದಕ್ಕೆ ಹೆಂಗೆಂಗೋ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಲೇಸಿ ಆಗಿದ್ದೀನಿ, ಇಲ್ಲಾಂದ್ರೆ ಜಲ್ದಿ ಬರ್ತಿತ್ತು ವಿಡಿಯೋ. ಸಾರಿ. ಈ ವಿಡಿಯೋ ಯಾವಾಗ ನೋಡ್ತಿದ್ದೀರಾ, ನೆಕ್ಸ್ಟ್ ವಿಡಿಯೋ ಜಲ್ದಿ ಬರುತ್ತೆ. ಬಟ್ ಅಷ್ಟೊತ್ತಿಗೆ ನಾವು ನೇಪಾಳ ಹೊರಗೆ ಹೋಗಿರ್ಬಾರ್ದು, ಮುಂಚೆನೇ ಅಪ್ಲೋಡ್ ಆಗ್ಬೇಕು ಈ ವಿಡಿಯೋ, ಇಲ್ಲಾಂದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಬಟ್ ಬರುತ್ತೆ ನೋಡಿ. ಸೊ ಇದು ಕಾಲೋನಿಯಲ್ಲಿ ಹೋಗ್ತಾ ಇದೀವಿ ನೋಡಿ, ನೇಪಾಳಿ ಕಾಲೋನಿ. ಬೌದ್ಧ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಫ್ಯಾಮಿಲಿ ಮನೆಯೂ ಇದೆ, ಹಾಗೆ ಬೌದ್ಧ ಟೆಂಪಲ್ ಇದೆ ಗೈಸ್. ನೇಪಾಳಿ ಕಲ್ಚರಲ್ ಫ್ಲಾಗ್ ಇದೆ ಅಲ್ಲಿ, 1 ಸೆಕೆಂಡ್ ತೋರಿಸ್ತೀನಿ. ಸೊ ಚೆಕ್ ಮಾಡ್ಬೋದು, ಕಲ್ಚರಲ್ ಫ್ಲಾಗ್ ಅನ್ಸುತ್ತೆ, ಬಟ್ ನಂಗೆ ಗೊತ್ತಿಲ್ಲ. ಸೊ ಇದು ಕಲ್ಚರಲ್ ಫ್ಲಾಗ್ ಅನ್ಸುತ್ತೆ ಗೈಸ್. ಸೊ ಬೌದ್ಧ ಆಪೋಸಿಟ್ ರೋಡಲ್ಲಿ ಇದ್ದೀವಿ. ಸೊ ಪೊಲೀಸ್ ಇದಾರಲ್ಲ, ಲೇಡಿ ಪೊಲೀಸು, ಜೆಂಟ್ಸ್ ಪೊಲೀಸ್, ಸಿಟಿ ಹೊಡೆದಾಗೆ ನಾವು ಹೋಗ್ಬೇಕು. ಜಿಬ್ರಾ ಕ್ರಾಸಿಂಗ್ ಇರುತ್ತೆ. ಸೊ ಇವಾಗ ವೆಹಿಕಲ್ಸ್ ಬಿಟ್ಟಿದ್ದಾರೆ, ವೆಹಿಕಲ್ ಸ್ಟಾಪ್ ಮಾಡಿ ನಮಗೆ ಜಿಬ್ರಾ ಕ್ರಾಸಿಂಗ್ ನಡೀತೆ. ಸೊ ಇಲ್ಲಿ ಲಾಮ ನಿಂತಿದ್ದಾರೆ. ಲಾಮ ಅಂದರೆ ಪೂಜಾರಿ ಅನ್ಬೋದು, ಹಿಂದೂ ಪೂಜಾರಿ ಹೇಗೆ ಅಲ್ಲಿ ಹಿಂಗೆ ಲಾಮ. ಗೈಸ್ ನಾವು ಬೌದ್ಧ ಟೆಂಪಲ್ಗೆ ಹೋಗ್ತಾ ಇಲ್ಲ, ಆಪೋಸಿಟ್ ಅಲ್ಲಿ ಫ್ಯಾಮಿಲಿ ಮನೆ ಇದೆ. ಸೊ ಮನೆಗೆ ಹೋಗ್ಬೇಕು, ಲೆಟ್ಸ್ ಗೋ. ಅದು ಮುಂಚೆ ನಾವು ಒಂದು ಅವ್ರಿಗೆ ಟ್ರೆಡಿಷನಲ್ ಕ್ಲಾತ್ ಏನೋ ಕೊಡ್ಬೇಕಂತೆ. ಸೊ ಅದು ತಗೊಳಕ್ ಹೋಗ್ತಾ ಇದೀವಿ ಮಾರ್ಕೆಟ್ ಒಳಗೆ. ಇದೇ ಮಾರ್ಕೆಟ್ ಅನ್ಕೊಂತೀನಿ. ಸೊ ಮಾರ್ಕೆಟ್ ಒಳಗೆ ಹೋಗಿ ನೇಪಾಳಿ ಟ್ರೆಡಿಷನಲ್ ಯಾವುದೋ ಒಂದು ಕ್ಲಾತ್ ಇದೆ, ಅದಕ್ಕೆ ಏನಂತಾರೆ. ಸೊ ನನ್ನ ಆಪೋಸಿಟೇ ಬೌದ್ಧ ಟೆಂಪಲ್ ಇದೆ. ಆ್ಯಂಡ್ ಇಲ್ಲಿ ಬೌದ್ಧ ಟೆಂಪಲ್ ಸರೌಂಡಿಂಗ್ ಎಲ್ಲರೂ ವಾಕಿಂಗ್ ಮಾಡ್ತಾರೆ, ಟೆಂಪಲ್ ರೌಂಡ್ ಹೊಡಿತಾರೆ. ಸೊ ಚೆಕ್ ಇಟ್ ಆಫ್ ಬೌದ್ಧ ಟೆಂಪಲ್ ಹೇಗಿದೆ ಅಂತ. ನನಗೆ ಕ್ಯಾಪ್ ಹಾಕೊಂಡು ವ್ಲಾಗ್ ಮಾಡ್ತಾನೆ, ಎಷ್ಟು ಕಾನ್ಫಿಡೆಂಟ್. ಯಾರಿಗೆ ತಲೆ ಕೆಡ್ಸ್ಕೊಳಲ್ಲ. ಇಲ್ಲಿ ಡಾಗಿನೇ ತಲೆ ಕೆಡ್ಸ್ಕೊಂಡಿಲ್ಲ ನೋಡಿ, ಆರಾಮಾಗಿ ಮಲ್ಕೊಂಡಿದೆ. ಆ್ಯಂಡ್ ಇಲ್ಲಿ ಲಾಮಗಳು ಬರ್ತಿದ್ದಾರೆ. ಸೊ ಬೌದ್ಧ ಟೆಂಪಲ್ ಕಾಣ್ತಿದೆ ಹೇಗಿದೆ ಅಂತ. ಫೋಟೋ ತೊಗೊಂಡು ಒಂದು ಎಷ್ಟು ಒಂದು ಟೆಂಪಲ್ ಹೊರಗೆ ಬಂದಿದ್ದೀವಿ, ಬೌದ್ಧ ಟೆಂಪಲ್ ಹೊರಗಡೆ ಅಂಗಡಿಯಲ್ಲಿ ಮೆನೆಪೆನೆ ಇದೆ. ಬೇಕಾ ಮೆನೆಪೆನೆ ಇದೇ ಬೇಕಾ?
ನೇಪಾಳ ಮಾತಾಡ್ತಾರೆ. ಕನ್ನಡದಾಗ ಮಾತಾಡೋಗ್ತೀನಿ. ನೇಪಾಳ ಮಾತಾಡೋದು ಏನೋ ಮಾತಾಡ್ತಾರೆ. मोमो ऑर्डर कर छू. मोमो ऑर्डर करे छा. करेक्ट. क्यों आधा झाला इधर चलो. इधर आधा करे. मोमो ऑर्डर करे छा. करे छा. मोमो करे छा. करे छा. कल सुने पर मोमो ऑर्डर ಮಾಡಿ मोमो ऑर्डर करे छा. ಅದೇ ನೀವು ಅಲ್ಲ. ಅದೇ ಡೀಲ್ ಒಂದು 30 ಅದೇ ದಿನ to in Nepal and eating momo in momo shop. Check it off. Momo ತಿಂತಾ ಇದೀವಿ. ಇದು momo and ಇದು momoದು ಸಬ್ ಏನು ಇದು ಚಟ್ನಿ ಅನ್ಕೊಂತೀನಿ. ಇದು ಎರಡು ಚಟ್ನಿ ಆ್ಯಂಡ್ ಇದು ನೇಪಾಳ್ ಪಾಳದ ಫೇಮಸ್ ಲಿಚಿ ಜ್ಯೂಸ್. ಆ್ಯಂಡ್ ಇವಾಗ ನಮ್ಮ ಮುಂದೆ ಮೋಮೋ ಇದೆ. ಕಚಪ್ ಆರ್ಡರ್ ಮಾಡಿದ್ದೀವಿ. ಸೊ ಕಚಪ್ ಬಂದ ತಕ್ಷಣ ಹಚ್ಕೊಂಡು ತಿನ್ನೋದು. ಅಲ್ಲಿವರೆಗೂ ನಾನು ತಿನ್ನಲ್ಲ, ನಮ್ಮ ಡ್ಯಾಡಿ ತಿಂತಿದ್ದಾರೆ. ಡನ್. ಮೋಮೋ ಮುಗಿಸಿದ್ಮೇಲೆ ಹೋಗ್ತೀನಿ. ಸೊ ನೀವು ವೆಜಿಟೇರಿಯನ್ ಆ್ಯಂಡ್ ನೇಪಾಳಲ್ಲಿ ಬಂದಾಗ ಏನು ತಿಂತೀರಾ ಅಂತ ಕೇಳಿದ್ರೆ ಚೆಕ್ ಇಟ್ ಆಫ್. ನಾರ್ಮಲ್ ವೆಜಿಟೇರಿಯನ್ ಫುಡ್, ಸ್ಯಾಂಡ್ವಿಚು ಮತ್ತು ಫಿಂಗರ್ ಚಿಪ್ಸು, ಟೀ, ಸೇಮ್ ವೆಜಿಟೇರಿಯನ್ ಫುಡ್ ತಿಂತಾ ಇದ್ದೀವಿ ಗೈಸ್. ಬಟ್ ಗೈಸ್ ನೇಪಾಳಲ್ಲಿ ನೀವು ಊಟ ಮಾಡಬೇಕಂದ್ರೆ ಮಿನಿಮಮ್ 200 rupees ಜೇಬಿನ ತೆಗಿಲೇಬೇಕು. ಒಂದು ನಾರ್ಮಲ್ ಊಟ ಅಂದರೆ ಫುಲ್ ಹೊಟ್ಟೆ ತುಂಬ ಇರುತ್ತೆ, ಬಟ್ 220 rupees ಕೊಡಬೇಕಾಗುತ್ತೆ. ನೇಪಾಳಿ ಕರೆನ್ಸಿ, ಇಂಡಿಯನ್ ಕರೆನ್ಸಿ 160 ಏನೋ ಆಗುತ್ತೆ. ಬಟ್ ವರ್ತ್ ಇಟ್ ಗೈಸ್. ಬಟ್ 8,000 ರೂಪಾಯಿ ತೊಗೊಂಡ್ರು ಒಂದು 2 ದಿನದಲ್ಲೇ ಖಾಲಿ ಆಗ್ತದೆ. ಅದೇ ಮೇನ್ ಪ್ರಾಬ್ಲಮ್. ಜಲ್ದಿ ಖಾಲಿ ಆಗುತ್ತೆ. ಟೀ ಇದೆ ಆ್ಯಂಡ್ ಇಲ್ಲಿ ಸ್ಯಾಂಡ್ವಿಚ್ ಇದೆ, ಚಟ್ನಿ ಎಲ್ಲ ನಾರ್ಮಲ್ ಇಂಡಿಯಾದಲ್ಲೂ ಸಿಗುತ್ತೆ ಈ ಥರ.